ಗುರೂಜಿ, ಹಾಗೆ ನೀವು ಹೇಳ್ತಿದ್ರಿ ಶನಿ ಮಹಾತ್ಮನ ದೇವಸ್ಥಾನ ಇರೋದೇ ತಪ್ಪು ಅಂತ. ಪ್ರತ್ಯೇಕವಾಗಿಲ್ಲ ಅಂದ್ರೂ ಎಲ್ಲಾ ದೇವರುಗಳ ನಡುವೆಯೂ ಕೂಡ ಕೆಲವೊಂದು ದೇವಾಲಯಗಳಲ್ಲಿ ಹೀಗೆ ಪ್ರತಿಷ್ಠಾಪನೆ ಮಾಡಿಸಿರ್ತಾರೆ. ಅಂತಹವರಿಗೆ ಏನ್ ಹೇಳ್ತೀರಾ ನೀವು? ಯಾವುದೇ ಒಂದು ದೇವಸ್ಥಾನ ಮಾಡಲಿ, ಕ್ಷೇತ್ರ ಮಾಡಲಿ, ತಪ್ಪು ಮಾಡತಕ್ಕಂಥ ತಪ್ಪೇ. ನೋಡಿ, ಶನೇಶ್ವರನ ಎಷ್ಟು ಮಟ್ಟಿಗೆ ದೇವಸ್ಥಾನದಲ್ಲಿ ಇಟ್ಕೊಂತಿರೋ, ನಡೀತಾ ಇರೋ ದೇವಸ್ಥಾನ ಕೂಡ ನಿಂತು ಹೋಗುತ್ತೆ. ಅವನಿಗೆ ಸ್ವತಂತ್ರವಾಗಿರಬೇಕು ಅಂತ ಇಷ್ಟಪಡ್ತಾನೆ. ಏನು ಹೇಳ್ತಿದ್ರು ಅಂದರೆ, ಋಗ್ವೇದಸ್ಯ ಬ್ರಾಹ್ಮಣ, ಯಜುರ್ವೇದಸ್ಯ ವೈಶ್ಯ, ಸಾಮವೇದ ಕ್ಷತ್ರಿಯ, ಅಥರ್ವಣ ಶೂದ್ರ ಅಂತ. ಮೊದಲೆಲ್ಲ ಏನು ಮಾಡೋರು, ಬ್ರಾಹ್ಮಣರೆಲ್ಲ ಅದೊಂದು ದೇವಸ್ಥಾನದಲ್ಲಿ ಇದ್ದಾಗ ಇವ್ರನ್ನೆಲ್ಲ ಒಳಗೆ ಬಿಟ್ಕೊತಾ ಇರಲಿಲ್ಲ. ಏನು ಶೂದ್ರ, ಹೋಗ ದೂರಿಗೆ ಆಚೆ ಅಂಥೇಳಿ ಯಾರನ್ನೂ ಒಳಗೆ ಬಿಡ್ತಿರಲಿಲ್ಲ. ಆಗ ಅವ್ರು ಏನು ಮಾಡಿದ್ರು, ಕುಲದೇವರು ಅಂತ ಹೇಳ್ತಾ ಇದ್ದಾಗ ಶನಿನೇ ಶೂದ್ರ ಅಂತ ಹೇಳೋರು. ಯಾಕೆಂದರೆ ಶನಿ ಅಂಗವಿಕಲ, ಕುರೂಪಿ, ವಕ್ರ, ಕುಂಟು ನಡಿಗೆ. ಅವನಿಗೆ ಆ ಶಾಪ ಸೂರ್ಯನ ಏನು ಮಾಡ್ತಾನೆ, ಸೂರ್ಯದಂಡನಿಂದ ಪಠಾರ ಅಂತ ಹೊಡೆದು ಬಿಡ್ತಾನೆ ತಂದೆ. ಆಗ ಹೊಡೆದಾಗ ಆ ಸೂರ್ಯದಂಡ ಬಲಗಾಲಕ್ಕೆ ಬಿದ್ದಾಗಿಂದ ಅವನ ತಂದೆ ಮೇಲೆ ಕೋಪ ಮಾಡ್ಕೊಂಡು ಹೊರಟ, ನಾನು ಬರೋಕ್ಕೆಲ್ಲ ಹೋಗಲ್ಲ, ನಿನ್ನ ಕೈಲಾಸಕ್ಕೂ ಬರಲ್ಲ, ನಿನ್ನ ಲೋಕಕ್ಕೆ ಬರಲ್ಲ ಅಂತ ಹೇಳಿ ಸೂರ್ಯಲೋಕ ಬಿಟ್ಟು ಯಾವತ್ತು ಛಾಯಾದೇವಿ ಇದ್ನೋ ಆವಾಗಲೇ ಅವನಿಗೆ ಬೇಜಾರಾದ ಹೊರಟುಬಿಟ್ಟ. ಹೊರಟೋದಾಗ ಅಂಗವಿಕಲ, ಕುರುಪಿ ಅಲ್ವಾ, ಇವನ್ನ ಬಂಧನ ಮಾಡಿದಾಗ ಏನಾಗುತ್ತೆ, ಕೋಪ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ನಿಮ್ಗೆ ಏನು ಹೇಳಿದ್ರು, ಶನಿ ದಶೆಯಲ್ಲಿ ನಡೀತಾ ಇರಬೇಕಾದ್ರೆ, 7.5 ನಡಿಬೇಕಾದ್ರೆ, ಪಂಚಮ ಶನಿ, ಅಷ್ಟಮ ಶನಿ ಎಲ್ಲ ನಡೀತಾ ಇರಬೇಕಾದ್ರೆ, ಸ್ವದಶ ನಡಿಬೇಕಾದ್ರೆ ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನ ಬಿಸಾಕಿ, ಎಷ್ಟು ಸೇಳೆ ಹೇಳಿದ್ರೆ ಕೇಳ, ನಿಮ್ಮ ಮನೆ ಬರ ಅನುಭವಿಸಿ. ಆದರೆ ಈ ದೊಡ್ಡ ದೇವಸ್ಥಾನದಲ್ಲಿ ಚಿಕ್ಕದಾಗಿ ಈ ಶನೇಶ್ವರನ ಇಟ್ಟಾಗ ನೋಡಿ, ಎಲ್ಲೂ ಇಲ್ಲದೇ ಇರೋ ಶಾಸ್ತ್ರವನ್ನ ಎಲ್ಲೋ ಇದ್ದ ಒಂದು ಗೂಡಲ್ಲಿ ಒಂದು ದೇವಸ್ಥಾನ ಇಟ್ಬಿಟ್ರು. ಇವತ್ತು ಆ ದೊಡ್ಡ ದೇವಾಲಯ, ಬೃಹದಾಕಾರದ ದೇವಾಲಯ, 80 ಎಕರೆ ದೇವಾಲಯ ನಿಂತು ಹೋಯ್ತು. ಯಾರಾದರೂ ಬರ್ತಾರ? ಅದು ಫಸ್ಟ್ ಕ್ಲಾಸ್ ಟೂರಿಸ್ಟ್ ಸ್ಪಾಟ್ ಆಗಿತ್ತು. ಏನು ಜನಗಳು, ಏನು ವಾತಾವರಣ, ಅಷ್ಟೆಲ್ಲ ಇದ್ದದ್ದು ಬರೀ ಆ ಶಿಲ್ಪ ಕಲಾ ಕೆತ್ತನೆಗೋಸ್ಕರ ಬರ್ತಾ ಇದ್ರು. ಫಾರಿನರ್ಸು ದಂಡೇನೇ ಬರ್ತಾ ಇತ್ತು. ಇಲ್ಲಿ ಬರ್ತಾ ಇದ್ದಿದ್ದ ಆದಾಯ ಎಷ್ಟು ಅಂದರೆ, ತಿರುಪತಿಗಿಂತ 3 ಪಟ್ಟು ಅಬ್ಬಬ್ಬ ಅಂದ್ರೆ 6 ತಿಂಗಳಲ್ಲಿ ಬಂದು ಹೋಗ್ತಿತ್ತು. ಆ ಒಂದು ಸೀಸನ್ ಹಂಗಿತ್ತು. ಅಂಥ ತಿರುವಾನೆ ಕಾವಲ್ ಕ್ಷೇತ್ರ ಶನೇಶ್ವರನ ಅಬ್ಬಬ್ಬ ಅಂದರೆ 25 ವರ್ಷದ ಹಿಂದೆ ಇಟ್ಟರು. ಏನಾಯ್ತು ದೇವಸ್ಥಾನ? ಇವತ್ತು ದೇವಸ್ಥಾನ ಒಂದು ನರಪಿಳ್ಳೆ ಬರಲ್ಲ ಅದರೊಳಗೆ, ನೊಣ ಹೊಡಿಬೇಕು ಅರ್ಚಕರು ಕೂತ್ಕೊಂಡು. ಅಂಥ ಪರಿಸ್ಥಿತಿ ಯಾಕೆ ಬೇಕು? ಅದಾಗಿದ್ದ ಅನುಭವ ಪಟ್ಟೋರ್ಗೂ ಸಾಯ್ತಾ ಕೂತ್ಕೊಳ್ಳೋ ಬದಲು ನಿಮ್ಗೆ ಅರ್ಥವಾಗಲ್ಲ. ಕೆಲವರು ಹೇಳಿದ್ರು, ಗುರುಗಳೇ ನಾವೆಲ್ಲ ಶನೇಶ್ವರ ದೇವಸ್ಥಾನಕ್ಕೆ ಹೋದ್ಮೇಲೆ ಭಾಳ ಒಳ್ಳೇದಾಯ್ತು. ಸಂತೋಷ, ನೀವು ಹೋಗಿದ್ದು ಒಳ್ಳೇದಾಯ್ತು. ಹೋದ್ಮೇಲೆ ಏನೇನಾಯ್ತು? ಒಳ್ಳೇದು ಮಾತ್ರ ಯೋಚನೆ ಮಾಡಿದ್ರೆ, ಕೆಟ್ಟದ್ದು ಎಷ್ಟಾಯ್ತು ಯೋಚನೆ ಮಾಡಿದ್ರೆ? ನೀನು ಜಾರ್ ಬಿದ್ದ ಮೇಲೆ ಯಾವ ಥರ ಫ್ರಾಕ್ಚರ್ ಆಯಿತು. ಶನೇಶ್ವರ ದುಡ್ಡು ಕೊಡ್ಬಿಟ್ಟ. ಎಲ್ಲರೂ ಏನು ಗೊತ್ತಾ, ಫಸ್ಟ್ ಕ್ಲಾಸಾಗಿ ಕಾರು ಬಂಗ್ಲಾ ತೊಗೊಂಡ್ಬಿಟ್ಟಿದ್ದೀವಿ, ಫಸ್ಟ್ ಕ್ಲಾಸಾಗಿ ಅನುಕೂಲವಾಗಿದ್ದೀವಿ ಅಂತ ಹೇಳ್ತಾರೆ. ಯಾವಾಗ ಅನುಕೂಲ? ಹೆಂಡತಿ ಸತ್ತೋಗಿರ್ತಾಳೆ. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಶನೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಒಂದು ಸಂಸಾರ, ಭಾಳ ಚೆನ್ನಾಗಿದ್ದ ಸಂಸಾರ ಏನಾಯಿತು, ಆ ಶನೇಶ್ವರನಿಗೆ ಸಂಧಿ ಕಾಲ ಬಂದಾಗ ಪರಿವರ್ತನೆ ಆಗಬೇಕಾಗಿತ್ತು. ಆ ಪರಿವರ್ತನೆ ಆಗಬೇಕಾದ್ರೆ ಇವ್ರು ಏನು ಮಾಡಿದ್ರು, ಒಂದು ಎಕ್ಸ್ಟ್ರಾ ಬಿಲ್ಡಿಂಗ್ ತೊಗೊಳ್ಳೋಣ ಅಂತ ದುರಾಸೆ ಬಂತು ಹೆಂಡತಿಗೆ. ಆಯಿತು ಸರಿ ಅಂತ ಪಕ್ಕದ ಮನೆ ದಾಯಾದಿ ಬಿಲ್ಡಿಂಗ್ನ ತೊಗೊಂಡ್ರು. ಎಷ್ಟು ಸಲ ಹೇಳಿದ್ರು ಬಡ್ಕೊಂಡ್ರು, ಕೇಳಲಿಲ್ಲ. ಯಾವತ್ತು ನಿಮಗೂ ಹೇಳ್ತಾ ಇದ್ದೀನಿ ಕೇಳಿ, ಟೈಮ್ ಕೆಟ್ಟು ಹೋದರೆ ಅದೇ ಸಮಯಕ್ಕೆ ಕೋಇನ್ಸಿಡೆನ್ಸ್ ಆಗುತ್ತೆ ಜೀವನನು. ಇವನು ಅದೇ ಸಮಯಕ್ಕೆ ಏನು ಮಾಡ್ದ, ದಕ್ಷಿಣದ ಎಕ್ಸ್ಟ್ರಾ ಸೈಟ್ ತೊಗೊಂಡ, ಪಶ್ಚಿಮದ ಎಕ್ಸ್ಟ್ರಾ ಸೈಟ್ ತೊಗೊಂಡ. ದಕ್ಷಿಣಕ್ಕಿಂತ ಪಶ್ಚಿಮ ಎಕ್ಸ್ಟ್ರಾ ಜಾಸ್ತಿ ಆಗೋಯ್ತು. ಅಂದರೆ ಇವನು ಮನೆಯಿಂದ ಹಿಂದ್ಗಡೆ ಪಶ್ಚಿಮ ಬೆಳೀತಾ ಹೋಯ್ತು. ಪಶ್ಚಿಮದ ಸೂರ್ಯ ಜಾಸ್ತಿ ಮನೆ ಮೇಲೆ ಬೆಳಗ್ಗೆ ಶುರು ಮಾಡ್ದ. ಇವನಿಗಿರತಕ್ಕಂಥ ಕಿಟಕಿ ಎಲ್ಲ ಬೈಲಾಗ್ತಾ ಹೋಯ್ತು. ಮುಂದ್ಗಡೆ ಕಟ್ಟಡ ಇದ್ದಿದ್ದೆಲ್ಲ ಏನಾಯ್ತು, ಹಿಂದ್ಗಡೆ ಬೈಲ್ ಜಾಸ್ತಿ ಆಯಿತು. ಕಟ್ಟಡ ಯಾವ ಕಾಲಕ್ಕೆ ಜಾಸ್ತಿ ಆಯಿತು, ಹೆಂಡತಿ ಏನು ಮಾಡಿದ್ಲು, ಕ್ಯಾನ್ಸರ್ ಬಂದು ಸತ್ಲು. ಕ್ಯಾನ್ಸರ್ ಯಾರಿಂದ ಬರೋದು, ಹೆಂಗೆ ಡಿಟೆಕ್ಟ್ ಮಾಡ್ತೀರಾ? ಶನಿ ಇದ್ರೆ ಗ್ಯಾರಂಟಿ ಕ್ಯಾನ್ಸರ್ ಅವ್ನು ಕೊಡಿಸ್ತಾನೆ. ನನಗೆ ಎಷ್ಟೋ ಜನ ಹೆಣ್ಮಕ್ಳು ಹೇಳಿದ್ದೀನಿ, ಇನ್ನು ಮೇಲೆ ಟೈಟ್ ಪ್ಯಾಂಟು, ಜೀನ್ಸ್ ಪ್ಯಾಂಟು, ಯಾವತ್ತಾದ್ರೂ ಚೂಡಿದಾರ್ಗಳು ಯಾವ ಕಾಲಕ್ಕೂ ಹಾಕೋಬೇಡಿ. ಇನ್ನು ಕರೆಕ್ಟಾಗಿ 11 ವರ್ಷಗಳ ಕಾಲದಲ್ಲಿ ಆ ರಾಹು ಇದ್ದಾಗ 9 ವರ್ಷ ಇನ್ನು ಬ್ಯಾಲೆನ್ಸ್ ಇದ್ದಾನೆ. 9 ವರ್ಷ ರಾಹು ಜೊತೆನೆ ರೋಗಕಾರಕನಾಗಿರ್ತಕ್ಕಂಥ ರಕ್ತವರ್ಣ ಜೊತೆನೆ ಶನಿ ಕೂತ್ಕೊಂಡಾಗ ಏನು ಮಾಡ್ತಾನೆ, ಯುಟ್ರಸ್ ಕ್ಯಾನ್ಸರ್ ಕೊಡ್ತಾನೆ. ನಿಮಗೆ ಗೊತ್ತಿಲ್ಲ ಅದು. ಎಷ್ಟು ಜನ ಹೇಳಿದ್ರೆ ಏನು ಆಡ್ಕೊಂಡ್ರು ದೊಡ್ಡದಾಗಿ, ಬಂದಾಗ ಗೊತ್ತಾಗತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಗಾಳಿ ವಾತಾವರಣ, ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ರಾಹು ಗಾಳಿ ಆಡಕ್ಕೆ ಇಷ್ಟಪಡ್ತಾನೆ, ಶನಿ ಕತ್ಲಲ್ಲಿರಕ್ಕೆ ಇಷ್ಟಪಡ್ತಾನೆ. ಕತ್ಲು ಗಾಳಿ ಇರತಕ್ಕಂಥ ಸ್ತ್ರೀ ಅಂದರೆ ಶುಕ್ರನ ಮನೆಯಲ್ಲೇ ಅವ್ರು ಕೂತ್ಕೊಂಡಾಗ ಈ ರೀತಿ ಶುಕ್ರ ಅಂದರೆ ಹೆಣ್ಣು ಮಕ್ಕಳಿಗೆ ಈ ದೋಷವನ್ನು ಕೊಡ್ತಾನೆ. ಎಲ್ಲಿ ಕತ್ಲು ವಾತಾವರಣ, ಅಂಗಗಳಲ್ಲಿ ದೋಷವನ್ನು ಕೊಡೋ ಸಮಯದಲ್ಲಿ ಈ ರೀತಿ ಇರಬೇಡಿ. ಅದಕ್ಕೆ ಆ ಕಾಲದಲ್ಲಿ ಹೆಣ್ಮಕ್ಳು ಹೇಳೋರು, ಗೌರವ, ಘನತೆ, ಗಣಪತಿಗೆ ಈ ಥರ ಬಟ್ಟೆ ಹಾಕೋಬಿಟ್ಟಿದ್ರೆ ಮುಂದಕ್ಕೆ ಹಾಕೊಳ್ತೇ ಇರೋದ್ರೆ ಮೊದಲಿಂದ ಒಂದು ಫಾಲೋ ಅಪ್ ಮಾಡ್ಬೋದು. ಈಗ ಹಾಕೋಬೇಡಿ, ಆಗ ಹಾಕೋಬೇಡಿ ಅಂತಲ್ಲ.
ಅದು ಮೊದಲಿಂದ ಮಾಡ್ಕೊಂಬಂದಾಗ ಯಾವತ್ತೂ ಯಾವ ತೊಂದರೆನೂ ಬರಲ್ಲ. ಅದಕ್ಕೆ ಹೇಳೋದು, ಶನಿ ಬಂದು ಕೂತ್ಕೊಂಡಾಗ ನಿಮಗೆ ಗೊತ್ತಿರಲ್ಲ, ಟೈಮ್ ಇರಲ್ಲ, ಏನು ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಅಂಥ ಸಮಯಗಳಲ್ಲಿ ಈ ರೀತಿಯಾದ ತೊಂದರೆಗಳು ಮಾಡ್ಕೋಬಾರ್ದು. ಒಂದು ದೊಡ್ಡ ದೇವಸ್ಥಾನದಲ್ಲಿ ಚಿಕ್ಕ ಶನಿ ಇಟ್ರು, ಹೊರಗಡೆ ಇಟ್ರು, ಶನಿ ಯಾವತ್ತಿದ್ರು ಮರದಲ್ಲಿರಬೇಕು, ಮಣ್ಣಿನ ವಿಗ್ರಹದಲ್ಲಿರಬೇಕು. ಕಲ್ಲಿನ ವಿಗ್ರಹ ಆದರೆ ಆ ದೇವಸ್ಥಾನಕ್ಕೆ ಹೋದಾಗ ಕೀರ್ತಿ ಯಶಸ್ಸು ಮಾತ್ರ ಕೊಡ್ತಾನೆ ಹೊರತು ಕೈ ಮುರಿಯೋದು, ಕಾಲು ಮುರಿಯೋದು ಇದ್ದೇ ಇರುತ್ತೆ, ಜಾರ್ ಬೀಳ್ಸೋದು ಇದ್ದೇ ಇರುತ್ತೆ. ಮನೆಯಲ್ಲಿ ವಿಭಂಜನ ಅಂದರೆ ಎಲ್ಲ ಗಂಡ ಹೆಂಡತಿ ಮಕ್ಕಳ ಸುಖವಾಗಿರೋ ಮನೆನ ಪಟ 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 ಅಂತ ಬೇರೆ ಬೇರೆ ಮಾಡ್ಬಿಡ್ತಾನೆ. ಮುನೀಶ್ವರ ಶನೇಶ್ವರ ಯಾವತ್ತಿದ್ರು ಒಂದೇ. ಮುನೀಶ್ವರನ ಕ್ಷೇತ್ರದಲ್ಲಿ ವಾಸವಾಗಿರೋ ಸುತ್ತಮುತ್ತಲೂ ಬೇರೆ ಮಾಡ್ಬಿಡ್ತಾನೆ ಸಂಸಾರನ. ಶನೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ಹೋಗ್ತಾನ ನಿನಗೆ ಒಳ್ಳೇದು ಮಾಡ್ತಾನೆ, ಆದರೆ ಸಂಸಾರ ಬೇರೆ ಮಾಡ್ತಾ ಇರ್ತಾನೆ. ಅದು ನಿಮಗೆ ಗೊತ್ತಾಗಲ್ಲ. ಸೋ ಪಾಯ್ಸನ್ ಶನೇಶ್ವರ. ಯಾಕಂದ್ರೆ ಶನೇಶ್ವರ, ಶನೇಶ್ವರ ಅಲ್ಲ ಅವನು. ಶನಿ ಅಂದರೆ ಮೆತ್ತಗೆ, ಚರ ಅಂದರೆ ನಿಧಾನಕ್ಕೆ ಹೊರಡೋನು ಅವನಿಗೆ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಲೇಪನ, ಕಾಲ್ನ ಯಾವತ್ತಿದ್ರೂ ನೋವು ಕೊಡ್ತಾನೆ. ನೋಡಿ, ನನಗೆ ನಿಮ್ಗೆ ಎಲ್ಲರಿಗೂ ಉದಾಹರಣೆ ಕೊಡೋದಲ್ಲ, ನನಗೇ ಒಂದು ಉದಾಹರಣೆ ಅಂತ ಹೇಳ್ತೀನಿ. ಶನಿ ಭಾಳ ಹೆಲ್ಪ್ಫುಲ್ ನನಗೆ, ಆದರೆ ಇಡೀ ಜಗತ್ತಲ್ಲಿ ಹೆಲ್ಪ್ಫುಲ್ ಆದ್ರೂ ಅವನ ನೋವನ್ನು ಅವನೇನು ಮಾಡ್ತಾನೆ, ನಾನು ನಿಂಗೆ ಸಹಾಯ ಮಾಡಿದೆ ಅಲ್ವಾ, ನಾನು ಹೇಗಿದ್ದೀನೋ ನೀನು ಹಾಗೆ ಇರು ಅಂದ. ನೋಡಿ, ಇವತ್ತಿನ ದಿವಸ ನಿಮ್ಮ ಹತ್ರ ಕೂತ್ಕೊಂಡು ಮಾಧ್ಯಮದಲ್ಲಿ ಮಾತಾಡಿ 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 ಗಂಟು ಗಂಟಲೆ ಕೂಡಿಸಿದ್ದಾನೆ. ಕಾಲು ನೋವುಗಳ ನನಗೆ ಯಾವನೂ ಬಿಡಲ್ಲ ಅವನು. ಅದಕ್ಕೆ ಆ ಕಾಲು ನೋವುಗಳು ಯಾಕೆ ಹಿಡಿತಾನೆ, ನಾನು ನಿನಗೆ ಕೇಳಿದಾಗ ಕೊಟ್ಟಾಗ ನಾನಿದ್ದಂಗೆ ನೀನಿರು ಅಂತಾನೆ. ನೋಡಿ, ಅದಕ್ಕೆ ನಮ್ಮ ಏನು ಮಾಡಬೇಕು, ಕಾಲು ನೋವುಗಳಿಗೆ ಅಯ್ಯೋ ಕಾಲು ನೋವು ಅಂತ ಕಾಲು ಹೊತ್ತಿಸ್ಕೋಬೇಕು, ಏನಾದರೂ ಹಾಕೋಬೇಕು, ಲೇಪನ ಮಾಡಬೇಕು. ಇದು ಪ್ರಾಕ್ಟಿಕಲ್. ಆದರೆ ಅದನ್ನು ಬೇಜಾರು ಮಾಡ್ಕೋಬಾರ್ದು. ಶನಿ ಒಂದನ್ನು ಕೊಟ್ಟರೆ ಒಂದನ್ನು ಕಿತ್ಕೊತಾನೆ. ಅದಕ್ಕೆ ಜೀವನದಲ್ಲಿ ನನ್ನ ಅನುಭವ ಕೂಡ ನಿಮಗೆ ಹೇಳಿದ ಮೇಲೆ ಇದಕ್ಕಿಂತ ಇನ್ನು ಜಗತ್ತಲ್ಲಿ ಯಾವ ನನ್ನ ಮಗನೂ ಏನೂ ಹೇಳೋಕ್ಕಾಗಲ್ಲ. ಜೀವನದಲ್ಲಿ ಶನಿ ಎಷ್ಟು ಒಳ್ಳೇದು ಮಾಡ್ತಾನೋ ಅಷ್ಟೇ ಸ್ಟ್ರಿಕ್ಟ್ ಆಗಿ ಕೆಟ್ಟದನ್ನು ಮಾಡ್ತಾನೆ. ಕೆಟ್ಟದ್ದು ಮಾಡೋ ಸಮಯದಲ್ಲಿ ಖಂಡಿತ ನೀವು ಕಾಂಪ್ರಮೈಸ್ ಆಗೋಕ್ಕಾಗಲ್ಲ. ಆದರೆ ಅವನು ಶರಣಾಗತವಾಗಕ್ಕೆ ಅವನ ಅಧಿದೇವತೆ ಪ್ರತಿದೇವತೆ ಸಾಕ್ಷಾತ್ ಶ್ರೀಮನ್ನಾರಾಯಣ, ಸಾಕ್ಷಾತ್ ಆಂಜನೇಯನ ಪ್ರತಿದಿನ ನಮಸ್ಕಾರ ಮಾಡಲೇಬೇಕು. ಬುಧವಾರ ಶನಿವಾರ ವೆಂಕಟೇಶ್ವರ ಹಿಡ್ಕೋಬೇಕು. ಪ್ರತಿದಿನ ಬೆಳಗ್ಗೆ ರಾಮ ರಾಮ ಅಂತ ಇರೋ ಆಂಜನೇಯನ ನೀವು ಹೋಗಿ ಹಿಡ್ಕೋಬೇಕು. ಮನೋಜಗಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಾಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸ್ಸಾನ್ನಮಾಮಿ. ಈ ಆಂಜನೇಯ ಹಿಡ್ಕೊಂಡಾಗ ಆ ಮಾರುತಿ ರಾಯ ಇಂಥ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಮಹಾಕ್ಷೇತ್ರದಲ್ಲಿ ದರ್ಶನ ಮಾಡ್ತಾರೆ. ನೀವೆಲ್ಲ ಸರಿಯಾಗಿ ಬರ್ಕೊಳ್ಳಿ. ವಿಶೇಷವಾಗಿರ್ತಕ್ಕಂಥ ಆ ಕ್ಷೇತ್ರಕ್ಕೆ ನಾನು ಯಾವತ್ತೂ ನಿಮಗೆಲ್ಲರಿಗೂ ಹೋಗಿ ಅಂತ ಹೇಳ್ತೀನಿ. ಆ ಶನಿ ಮೇಲೆ ಆಣೆ ಅಂತಲೂ ಕೂಡ ಹೇಳಿದ್ದೀನಿ. ನಿಜ ಜೀವನದಲ್ಲಿ ನಿಮ್ಮ ಕಷ್ಟಗಳೆಲ್ಲ ನಷ್ಟಗಳೆಲ್ಲ ದೂರ ಆಗುತ್ತೆ. ಯಾವ ಕಾಲಕ್ಕೂ ಶತ್ರು ಭಯದಿಂದ ಪರಿವರ್ತನೆ ಆಗ್ತೀರಾ. ಮದುವೆ ಆಗದೆ ಇರತಕ್ಕಂಥ ಮದುವೆ ಆಗುತ್ತೆ. ಸಂತಾನ ಅಭಿವೃದ್ಧಿ ಇಲ್ಲದೆ ಇರತಕ್ಕಂಥ ದೋಷಗಳು ಪರಿವರ್ತನೆ ಆಗುತ್ತೆ. ಜೀವನದಲ್ಲಿ ಯಾವತ್ತೂ ಇದೇ ರೀತಿಯಾಗಿ ಮಂದಗತಿಯಲ್ಲಿರ್ತಕ್ಕಂಥ ಸಾಧನೆ ಬೇಗ ಬೇಗ ಚರಣೆ ವರ್ಣೆ ಆಗುತ್ತೆ. ದೋಷಗಳನ್ನ ಪರಿವರ್ತನೆ ಮಾಡಿಕೊಳ್ಳೋ ಏಕೈಕ ಕ್ಷೇತ್ರ ಛಾಯಾ ಮಾರ್ಥಾಂಡ ಸಂಭೂತಂ. ಅದಕ್ಕೆ ಛಾಯಾ ಮಾರ್ಥಾಂಡ ಕ್ಷೇತ್ರವಾಗಿರ್ತಕ್ಕಂಥ ಇದೇ ಬೆಂಗಳೂರು ಹತ್ರ ಇರತಕ್ಕಂಥ ತಾವರೆಕೆರೆ, ಮಾಗಡಿ ರೋಡ್ ಹತ್ರ ದೊಡ್ಡ ತಾವರೆಕೆರೆ ಇದೆ. ಕಾಡಿನ ಒಳಭಾಗದಲ್ಲಿ ಹೋದರೆ ಕೆಂಗೇರಿ ಹತ್ರ ಹೋಗ್ಬೋದು. ಕಾವೇರಿ ಹತ್ರ ವಿಶೇಷವಾಗಿ ನದಿ ಹರಿತಾ ಬರ್ತಾ ಇರೋದು ಮಾಗಡಿ ಕ್ಷೇತ್ರ. ಆಂಜನೇಯನೇ ಸ್ವತಃ ಬರ್ತಾ ಇರತಕ್ಕಂಥ ವಿಶೇಷ. ಅಂಥ ಒಂದು ಮಹಾಕ್ಷೇತ್ರದಲ್ಲಿ ಆಂಜನೇಯ ಅಲ್ಲಿ ಮುತ್ತುರಾಯ ಸ್ವಾಮಿನ ಕೂತಿದ್ದಾನೆ. ಯಾಕೆಂದರೆ ಸಾವನ್-ದುರ್ಗ ಅನ್ನೋದು ಅವನ ಕ್ಷೇತ್ರ. ನರಸಿಂಹಸ್ವಾಮಿ ಹತ್ರ ಉಗಮವಾಗಿರ್ತಕ್ಕಂಥ ನದಿ ಆಂಜನೇಯನ ಮುಖಾಂತರವಾಗಿ ಬಂದು ಅವನು ಮುಳುಗಿರ್ತಕ್ಕಂಥ ಮುತ್ತುರಾಯ ಸ್ವಾಮಿ ಕ್ಷೇತ್ರ ಹೊಸಕೆರೆ ಗ್ರಾಮ. ಬರ್ಕೊಳ್ಳಿ, ಹೊಸಕೆರೆ ಗ್ರಾಮ, ಸೂಳಿಕೆರೆ ಹತ್ತಿರ. ಹೊಸಕೆರೆ ಗ್ರಾಮ, ಸೂಳಿಕೆರೆ ಹತ್ತಿರ. ಶನಿವಾರ ಹೋಗಬೇಕಾದ್ರೆ ಏನು ಮಾಡಬೇಕು ಎತ್ತ ಅನ್ನೋದು ಮುಂದಕ್ಕೆ ತಿಳಿಸ್ಕೊಳ್ಳೋಣ. ಈಗ ಸದ್ಯಕ್ಕೆ ಮಂಗಳವನ್ನು ಹಾಡೋಣ. ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಹಾಗಾದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಶನೈಶ್ಚರ ಅಂದ್ರೆ ಭಯ ಬಿಟ್ಟು ಭಕ್ತಿ ಭಾವದಿಂದ ಪೂಜೆ ಮಾಡಬೇಕು. ಹಾಗೆ ಅವನ ಇಷ್ಟ ದೇವತೆಗಳಾದಂತಹ ವೆಂಕಟೇಶ್ವರ ಮತ್ತು ಆಂಜನೇಯನನ್ನ ಪಟ್ಟಾಗಿ ಹಿಡಿಬೇಕು ಅಂತ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಹೊತ್ತಾಯ್ತು. ಬಹುಶಃ ಈ ಒಂದು ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಹೋಗಿ ಬರ್ತೀವಿ. ನಮಸ್ಕಾರ.